ಸಿನಿಮಾನೇ ಹೀರೋ, ಕಥೆನೇ ಇರು. ಆರಾಮ್ ಅರವಿಂದ್ ಸ್ವಾಮಿ, ಟು ಬಿ ವೆರಿ ಫ್ರಾಂಕ್, ಈ ಸಿನಿಮಾ ಇಂಟ್ರೊಡಕ್ಷನ್ ಬೇರೆ ಇತ್ತು. ದುಡ್ಡಿಗೋಸ್ಕರ ಒಬ್ಳನ್ನ ಮದ್ವೆ ಆಗಿದ್ದೀನಿ. ಸಿನಿಮಾ ನೋಡೋದು ಎಷ್ಟು ಸರಿ ನೋಡಿದೀವಿ. ಯಾಕೆ ನೋಡ್ಬೇಕಂದ್ರೆ ಸಿನಿಮಾದಲ್ಲಿ ನಿಮ್ಮ ಫೇವ್ರೆಟ್ ಡೈಲಾಗ್ ಹೇಳಿ ಆಡಿಯನ್ಸ್. ಅಲ್ಲಮ್ಮ, ಯು ಶುಡ್ ಟೆಲ್ ದಿಸ್. ಓ, ಇದಾ ಡಬ್ಬಿಂಗು? ಸಿನಿಮಾ ಚೆನ್ನಾಗಿದ್ಬಿಟ್ರೆ ಬಾಹುಬಲಿ ಎದುರುಗಡೆ ರಂಗಿತ ರಂಗನೂ ಗೆಲ್ಲುತ್ತೆ. ಸೊ ತಮ್ಗೆ ಕಂಪಲ್ಸರಿ ಬೇಕಾ ಇಬ್ರು ಹೀರೋಯಿನ್? ಇಲ್ಲ, ಕಿರಾ ಇಲ್ಲ ಹಿಡ್ದು ನಾನೇ ಫಸ್ಟ್ ಕತೆ ಹೇಳಿ ಗುರು ಇಬ್ರು ಹೀರೋಯಿನ್ ಹಾಕುರು. ಇಲ್ಲ ಕಿರ್ತೀನಿ ಇಲ್ಲ ಅಂದ್ರೆ ಅದ್ ಹೆಂಗ್ ನೋಡಿ, ಏನು ಗೊತ್ತಿಲ್ಲ. ರಾಮಾರ್ಜುನಲ್ಲಿ ಇಲ್ವಲ್ಲ? ರಾಮಾರ್ಜುನಲ್ಲಿ ಇಲ್ವಲ್ಲ? ಓಹ್, ನೀವು ಇದ್ದಿದ್ದು ಮಾತ್ರ ಪಿಕ್ ಮಾಡ್ಬಿಟ್ಟು ಇವ್ರು ಅಲ್ಲಿಗೆ ಬಂದ್ರು. ಅವ್ರ ಇತಿಹಾಸಕ್ಕೆ ಹೋಗ್ಬೇಡಿ. ಅವ್ರ ಇತಿಹಾಸಕ್ಕೆ ಕೇಳಬಾರ್ದು. ಅವ್ರ ಇತಿಹಾಸ ಥರ್ಡ್ ಪರ್ಸನ್ ಲೀಗಲ್ ಕೇಸ್ ಆಗಿದೆ. ಹೇಳಿ, ಅರವಿಂದ್ ಸ್ವಾಮಿ ನಿಮ್ಗೆ ಸಂಬಂಧ? ಕತೆ ಹೇಳ್ಬೇಡಿ, ಜಸ್ಟ್ ಹೆಂಗೆ ಅಂದ್ರೆ ನಿಮ್ಮಿಬ್ರು ಕನೆಕ್ಷನ್ ಏನು ಅಂತ. ಯಾಕಂದ್ರೆ ಆಲ್ರೆಡಿ ಇನ್ನೊಂದು ಹೀರೋಯಿನ್ ಇದ್ದಾರೆ. ಸೊ ಹಂಗಾಗಿ ನಿಮ್ಮಿಬ್ರು ನಡುವೆ ಹೆಂಗೆ ಅಂದ್ರೆ ಒಂದು ಸೆಕೆಂಡ್ ಲೀಡ್ ತರ ಬರುತ್ತೆ ಇದು ಫಿಲ್ಮ್ ಅಲ್ಲಿ. ಬಟ್ ತುಂಬಾನೇ ಒಂದು ಸ್ಟ್ರಾಂಗ್ ಆದ ಒಂದು ರೋಲ್, ಬಿಕಾಸ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಆಡಿಯನ್ಸ್ ಅಲ್ಲಿ. ಆ್ಯಂಡ್ ಐ ಥಿಂಕ್ ದಟ್ಸ್ ವೈ ನಾ ಈ ರೋಲ್ ಆ್ಯಕ್ಚುಲಿ ಸೆಲೆಕ್ಟ್ ಮಾಡಿದ್ದು. ಬಿಕಾಸ್ ಸೆಕೆಂಡ್ ಹೀರೋಯಿನ್ ಅಂದರೆ ಆಬ್ವಿಯಸ್ಲಿ ಒಂದು ಮೈಂಡ್ ಒಂದು ಥರ ಆಗುತ್ತೆ, ಮತ್ತು ಕಾಲಿಲ್ಲ, ಮಾತು ಬರಲ್ಲ, ಅಂದರೆ ಇನ್ನೂ ತುಂಬ ಕನ್ಫ್ಯೂಷನಲ್ಲಿತ್ತು. ಬಟ್ ಐ ಥಿಂಕ್ ಹೀರೋಯಿನ್ ಅಂದರೆ ನಾರ್ಮಲ್ ಹೀರೋಯಿನ್ ಥರ ಇರಲ್ಲ, ಇದು ಒಂಥರ ಡಿಫ್ರೆಂಟ್ ಆಗಿ ಒಂದು ಕ್ಯಾರೆಕ್ಟರ್. ಸೊ ನೀವು ಅದು ಥಿಯೇಟ್ರಲ್ಲೇ ಹೋಗಿ ನೋಡ್ಬೇಕು. ಯಾಕಂದ್ರೆ ನಂಗಿಲ್ಲ ಅರ್ಥ ಆಗಿಲ್ಲ ಅದು. ನಂಗಿಲ್ಲ ಅರ್ಥ ಆಗಿಲ್ಲ ಅಲ್ಲಿ. ಅರ್ಥ ಆಗ್ಲಿಲ್ಲ ಅಲ್ಲಿ ನೋಡ್ತೀನಿ. ಮತ್ತೆ ಆಮೇಲೆ ಡೈರೆಕ್ಟರ್ ಸುಮ್ಮನೆ ಅದ್ ಯಾಕೆ ಹೇಳಿದ್ರಿ ಇದು ಯಾಕೆ ಹೇಳಿದ್ರಿ ಅಲ್ವಾ, ಬಹಳ ಸಂತೋಷ. ಸೊ ನಾನು ಅವಾಗಲೇ ಹೇಳಿದೆ, ಅರವಿಂದ್ ಸ್ವಾಮಿ ಸಿನಿಮಾ ಏನು ಆರಾಮಾಗಿಲ್ಲ ಅಂತ. ಸ್ವಲ್ಪ ಟೈಮ್ ಹಿಡಿತು ಅಂದ್ರೆ ಕಾಪಿ ರೆಡಿ ಆಗಿರ್ತಿ ಆಲ್ಮೋಸ್ಟ್ 1 year ಆಯ್ತು. ಹೌದಾ? ಟು ಬಿ ವೆರಿ ಫ್ರಾಂಕ್, ಕಾಪಿ ರೆಡಿ ಆಗಿ 1 year ಆಯ್ತು. ನೀವು ಅದೆಲ್ಲ ಕಂಟೆಂಟ್ ಏನೋ ಮಾಡಿರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಅದೆಲ್ಲ ಹಾಗೆ 8 ತಿಂಗಳಾಯ್ತು. ಹೌದು, ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿ 8 ಮಂತ್ಗೆ ವಿ ಫಿನಿಶ್ ದ ಪ್ರಾಜೆಕ್ಟ್. ಫಸ್ಟ್ ಕಾಪಿ ಆಗೋಯ್ತು. ಜಾನಲ್ಲಿ ಎಲ್ಲ ರೆಡಿ ಆಗಿತ್ತು. ಸುಮ್ಮನೆ ಇಟ್ಕೊಂಡು ಆರಾಮಾಗಿ ಟು ಬಿ ವೆರಿ ಫ್ರಾಂಕ್ ಇದೆ, ಡೈಲಿ ಆರಾಮಾಗಿ ಒಂದು ರೈಟ್ ಟೈಮ್ ಬೇಕು. ಅಂಡ್ ಐ ಫೆಲ್ಟ್ ದಿಸ್ ವಾಸ್ ದ ರೈಟ್ ಟೈಮ್. ನಾವು ಇಷ್ಟು ದಿನ ವಿವರ್ ಸಿನಿಮಾ ಕಂಪ್ಲೀಟ್ ಮಾಡಿ ವೆಯ್ಟ್ ಮಾಡ್ತಿದ್ವಿ. ಬಿಕಾಸ್ ಇವತ್ತು ಸಿನಿಮಾ ಮಾಡೋದು ಎಷ್ಟು ಇಂಪಾರ್ಟೆಂಟು, ರೈಟ್ ವಿಂಡೋ ಆಫ್ ರಿಲೀಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಂಡ್ ಐ ವಾಸ್ ವೆಯ್ಟಿಂಗ್ ಒಂದೇನಾದ್ರೂ ಒಂದು ಅಂದಾಗ ಭೀಮಾ ಬಂತು, ಕೃಷ್ಣ ಪ್ರೇಣಿಸಕ್ಕೆ ಬಂತು, ಒಂದು ಒಳ್ಳೆ ವೈಬ್ ಸಿಕ್ತು. ಆ ವೈಬಲ್ಲೇ ಓಕೆ, ವಿ ಆರ್ ಕಮಿಂಗ್ ನೌ, ವಿ ಹ್ಯಾಡ್ ದಟ್ ವೈಬ್ ನೌ. ಸೊ ವಿ ವರ್ ವೇಟಿಂಗ್, ನಾಟ್ ಡಿಲೇ. ಪ್ರಾಜೆಕ್ಟ್ ಇಂದ ಇಲ್ಲ ಮೇಕಿಂಗ್ ಅಲ್ಲಿ ಡಿಲೇ, ಯಾವ್ದು ಎಲ್ಲ ಮಾಡಿ ಸುಮ್ಮನೆ ಇಟ್ಕೊಂಡು ಆರಾಮಾಗಿ ಕೂತು ವೆಯ್ಟ್ ಮಾಡ್ತಾ ಇದ್ವಿ. ರೈಟ್ ಟೈಮ್ ರೈಟ್ ಡೇಟ್ ಬೇಕು ಅಂತ ಈ ಸಿನಿಮಾಗೆ. ವಿ ಆರ್ ವೇಟಿಂಗ್ ಫಾರ್ ದಟ್ ರೈಟ್ ಡೇಟ್ ಅಷ್ಟೇ. ವಾಟ್ ರಿತಿಕಾ ಇಸ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ದಿಸ್ ಮೂವಿ? ಅಂದ್ರೆ ಪ್ರತಿಯೊಬ್ಬರಿಗೂ ಇರುತ್ತೆ, ನಾವು ಒಂದು ಸಿನಿಮಾ ಮಾಡ್ತಿದ್ವಿ, ಯಾರಿಗೆ ಹೇಳಿದ್ರು 10 ಜನ ಬಂದ್ರು ಕತೆ ಕೇಳ್ತಾರೆ, ನಂಗೆ ಇಷ್ಟ ಆಗಿಲ್ಲ ಅಥವಾ ನಂಗೆ ಕೇಳಕ್ಕೆ ರೆಡಿ ಇಲ್ಲ ಅಂತ ಹೋಗ್ತಾರೆ. ಬಟ್ ಒಂದು ಸಿನಿಮಾ ಕತೆ ಕೇಳಿ ಅಂತಹ ಪಾತ್ರಗಳನ್ನ ಒಪ್ಕೊಂಡು ಮಾಡಿದಾಗ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಈ ಸಿನಿಮಾದಿಂದ ನಂಗೆ ಏನೋ ಒಂದು ಆಗುತ್ತಪ್ಪ. ಆಗುತ್ತೆ, ಖಂಡಿತ ಆಗುತ್ತೆ. ಬಿಕಾಸ್ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಆಡಿಯನ್ಸ್ ಅಲ್ಲಿ. ಆ್ಯಂಡ್ ನನಗೆ ಫಸ್ಟು ನಮ್ಮ ಪ್ರೊಡ್ಯೂಸರ್ಸ್ ಅವರು ಕಾಲ್ ಮಾಡಿ ಹೇಳಿದ್ರು ಫಸ್ಟ್ ಕಾಪಿ ನೋಡಿದ ತಕ್ಷಣ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಯಾರು ಪ್ರೊಡ್ಯೂಸರ್? ಪ್ರಶಾಂತ್ ರೆಡ್ಡಿ ಅವರು. ಸೊ ಅವರು ಕಾಲ್ ಮಾಡಿ ಹೇಳಿದ್ರು, ಲೈಕ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ನಿಮ್ ರೋಲ್ ಅಂದ್ರೆ ಆಲ್ಮೋಸ್ಟ್ ಅಳು ಬಂದ್ಬಿಟ್ಟು ಆ ತರ. ಇದೇ ಡೈಲಾಗ್ ಮಿಲನ್ಗೂ ಹೇಳಿದಾರೆ ಅವರು, ಪ್ರಶಾಂತ್ ಅವರು. ಹೌದಾ? ಅವ್ರ ಗೊತ್ತಿಲ್ಲ, ಅಲ್ಲ ಮಿಲನ್ ರೋಲ್ ನೋಡಿ ಅಳು ಬಂತ, ಇವ್ರ ರೋಲ್ಗೆ ಗೊತ್ತಿಲ್ಲ. ಬಟ್ ಆ ಮಿಲನ್ ಅವರು ನನಗೆ ಇದು ಹೇಳಿದ್ರು, ಪ್ರಶಾಂತ್ ಅವ್ರು ಕಾಲ್ ಮಾಡಿದ್ರು, ತುಂಬಾ ಚೆನ್ನಾಗಿದೆ ನಿಮ್ ರೋಲ್ ನೋಡಿವೆ. ನನಗೆ ಮಾಡಿಲ್ಲ, ಪಕ್ಕದಲ್ಲೇ ಇರ್ತೀನಲ್ಲ, ಹಿಂಗ್ ನೋಡಿ ಗುರು ನಿನ್ ರೋಲ್ ಚಿನ್ನ ನಂಗೆ ಗೊತ್ತು ಬಿಡು ಅಂದಿರ್ತಾರೆ. ಮತ್ತೇನೇನಂದ್ರು, ತುಂಬಾ ಚೆನ್ನಾಗಿದೆ, ನೀವ್ ಹೈಲೈಟ್ ಆಗ್ತೀರಾ ಅಂದ್ರ
ಕ್ರಿಯೇಟ್ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಬಹಳ ಸಂತೋಷ. ಎಷ್ಟು ಸೀರಿಯಸ್ ಆಗಿ ಎಷ್ಟು ವಾ, ಅವ್ರಿಗೆ ಗೊತ್ತಿರುತ್ತೆ ಹಿಂಗೆ ಮಾತಾಡ್ಬೇಕು, ಇಷ್ಟೇ ಮಾತಾಡ್ಬೇಕು. ಅಭಿಷೇಕ್ ಅವ್ರ ಟ್ರೈನಿಂಗ್ ಇದು. ಇಲ್ಲ, ಇವ್ರನ್ನ ಇವಾಗಲ್ಲ ನಿರೀಕ್ಷೆಗೆ ಹಾಕೋತೀವಿ. ಹಂಗವಾ? ನಿರೀಕ್ಷೆಗೆ ಹಾಕೋತೀವಲ್ಲ ಅವಾಗ ಮಾತಾಡೋದು. ಇವಾಗ ಪಾಪ ಇಲ್ಲಿ ಜಾಸ್ತಿ ಮಾತಾಡಂಗಿಲ್ಲ, ಸೊ ಲಿಮಿಟೇಷನ್ಸ್ ಇದೆ. ಸೊ ಮಿಲನಾ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ, ಆಕ್ಚುಲಿ ಆ ಕ್ಯಾರೆಕ್ಟರ್ ಡಿಸೈನ್ ಆದಾಗ ಅಗೇನ್ ವಿ ಹ್ಯಾಡ್ ಯಾರು ಕ್ಯಾಸ್ಟ್ ಮಾಡೋದು ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಅಬಿ ಹ್ಯಾಡ್ ಹಿಸ್ ಪ್ಲಾನ್ಸ್, ಇಲ್ಲ ವಿಲ್ ಗೋ ಫಾರ್ ನ್ಯೂ ಇದು ಅಂತ. ಆಕ್ಚುಲಿ ಟು ಬಿ ವೆರಿ ಫ್ರಮ್ ದ ಪ್ರೊಡಕ್ಷನ್ ಹೌಸ್, ಇಲ್ಲ ಮಿಲನ ಇದ್ರೆ ಚೆನ್ನಾಗಿರುತ್ತೆ, ಆ ಕ್ಯಾರೆಕ್ಟರ್ಗೆ ವೆಯ್ಟೇಜ್ ಬರುತ್ತೆ ಅನ್ನೋದು. ಮಿಲನ ಆಫ್ಕೋರ್ಸ್ ವಿ ಹ್ಯಾವ್ ಸೀನ್ ಅವರ್ ಪ್ರೀವಿಯಸ್ ವರ್ಕ್ ಆಲ್ಸೋ, ಆ್ಯಂಡ್ ಮಿಲನ ಈ ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ವೆನ್ ವಿ ಅಪ್ರೋಚ್ಡ್ ಆಲ್ಸೋ. ವೆನ್ ಈವನ್ ಶಿ ಈಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ ಸಬ್ಜೆಕ್ಟ್ ಕೇಳಿದ ನಂತರ ಶಿ ವಾಸ್ ಲೈಕ್ ಓಕೆ ದಿಸ್ ಅ ರೈಟ್ ಕ್ಯಾರೆಕ್ಟರ್. ಇಲ್ಲಿ ಟು ಬಿ ವೆರಿ ಫ್ರಾಂಕ್, ದೆರ್ ಇಸ್ ನೋ ಅವಾಗಲೇ ಅವ್ರು ಹೇಳ್ತಾ ನಂದು ಸೆಕೆಂಡ್ ಹೀರೋಯಿನ್ ಪಾತ್ರ ಇಲ್ಲ ಫಸ್ಟ್, ಇದಿಲ್ಲ. ಸಿನಿಮಾಲಿ ಯಾರು ಫಸ್ಟು ಸೆಕೆಂಡು, ನಾನು ಹೀರೋ, ನನ್ನ ಪಾತ್ರಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಮಿಲನ ಪಾತ್ರ ಅವ್ರಿಗೆ ಅಷ್ಟೇ ಇಂಪಾರ್ಟೆಂಟ್ ಇದೆ, ರಿತಿಕ್ ಅವ್ರಿಗಿದೆ, ನಮ್ಮ ಅಪ್ಪ ಕ್ಯಾರೆಕ್ಟರ್ಗೂ ಇದೆ. ಅದು ಬಿಟ್ಟು ಇನ್ನೆಲ್ಲ ಒಂದು ಅನಂತ ಒಂದು ಕ್ಯಾರೆಕ್ಟರ್ ಅವನದು ಎಲ್ಲ ಇಲ್ಲಿ ನಾನೇನು ಹೇಳ್ತೀನಿ ಅಂದರೆ ಒಂದು 7-8 ಜನ ಪಾತ್ರಗಳು ಸೇರಿ ಆ ಇರೋಂಥ ಇಲ್ಲಿ ಯಾರೂ ಅಪ್ಪಿಲ್ಲ, ಯಾರು ಟು ಬಿ ಫ್ರಾಂಕ್ ಎಲ್ಲದಕ್ಕಿಂತ ಲೋ ನಂದು ಇದೆ. ಐ ಮೀನ್ ಪಾತ್ರಗೆ ಏನು ಬೇಕಷ್ಟೇ. ಸೊ ಈವನ್ ಶಿ ಹ್ಯಾಸ್ ಡನ್ ಫಾರ್ ದ ಕ್ಯಾರೆಕ್ಟರ್ಗೆ ಏನು ಬೇಕು ಅನ್ನೋದು ಅಷ್ಟೇ ಬಿಟ್ಟರೆ ಇಲ್ಲಿ ಎಲ್ಲೂ ಯಾರಿಗೂ ಆಡಂಬರ ಇಲ್ಲ ನಮ್ಮ ಸಿನಿಮಾ. ಸಿನಿಮಾನೇ ಹೀರೋ, ಕಥೆನೇ ಇರು. ಆರಾಮ್ ಅರವಿಂದ್ ಸ್ವಾಮಿನ ಟು ಬಿ ವೆರಿ ಫ್ರಾಂಕ್, ಈ ಸಿನಿಮಾ ಇಂಟ್ರೊಡಕ್ಷನ್ ಬೇರೆ ಇತ್ತು. ಅಭಿ ಬರ್ಕೊಂಡಾಗ ಏನೋ ಅದಕ್ಕೆ ಆದಂಥ ಒಂದು ಬಿಲ್ಡಪ್ ಇತ್ತು ಅರವಿಂದ್ ಸ್ವಾಮಿಗೆ. ನಾನು ಇಲ್ಲ, ಅಭಿ ವಾಸ್ ಲೈಕ್ ಇಲ್ಲ ಬೇಕೇನೋ 13 ಸಿನಿಮಾ 12 ಸಿನಿಮಾ ಮಾಡಿದಾರೆ ಅವರು, ಈವನ್ ಈಲ್ ಎಕ್ಸ್ಪೆಕ್ಟ್ ದಿಸ್. ಐ ವಾಸ್ ಲೈಕ್ ನೋ ಕಡಿ ಡೌನ್ ಇನ್ನೂ ಇಳಿಸು. ಅದು ವಿ ಹ್ಯಾಡ್ ಅ ನಾರ್ಮಲ್. ಇವತ್ತಿಗೂ ಅಭಿ ಏನಣ್ಣ ಇಷ್ಟು ನಾರ್ಮಲ್ ಆಗಿ ಇಂಟ್ರೊಡಕ್ಷನ್ ಇದೆ, ಪಾತ್ರ ಅದನ್ನೇ ಕೇಳುತ್ತೆ. ಈವನ್ ಮಿಲನ್ ಅವ್ರ ಎಂಟ್ರಿ ಅಷ್ಟೇ, ಎಂಟ್ರಿ ಅಂದ ಕೂಡಲೇ ಏನೋ ನಾವು ವಾವ್ ನೋ ಆಸ್ ಅ ಪಾತ್ರ ಎಂಟ್ರಿ ಆಗ್ತಾರೆ. ಈವನ್ ಇವ್ರ ಪಾತ್ರ ಅನ್ನುತ್ತೆ ನೋ ಗ್ಲೋರಿಫೈಯಿಂಗ್ ಶಾರ್ಟ್ಸ್, ನೋ ಗ್ಲೋರಿಫೈಯಿಂಗ್ ದ ಕ್ಯಾರೆಕ್ಟರ್. ಕತೆ ನೋಡ್ತಿರುವಾಗ ಬರುವಂಥ ಪಾತ್ರಗಳು ಅದಕ್ಕೆ ಏನು ಬೇಕಷ್ಟೇ. ಬಂದು ಕೂಡಲೇ ನಾನೇನೋ ಸ್ಲೋ ಮೋಷನ್ ಆಗಬೇಕು. ಅಫ್ಕೋರ್ಸ್ ವಿ ಹ್ಯಾವ್ ಡನ್, ನಾನು ಮಾಡಿದಿನದು ಅದು ಆ ಸಬ್ಜೆಕ್ಟ್ಗೆ ಅಲ್ಲಿ ಕರೆಕ್ಟ್ ಆಗಿದೆ. ಈ ಸಬ್ಜೆಕ್ಟ್ಗೆ ಇಟ್ ವಾಸ್ ಅ ನಾರ್ಮಲ್. ಎಲ್ಲ ಪಕ್ಕ ಕಮರ್ಷಿಯಲ್ ಅಲ್ಲ, ಎಲ್ಲ ಪಕ್ಕ ಕಮರ್ಷಿಯಲ್ ಆಗಿಲ್ಲ. ಈ ಸಿನಿಮಾಗೆ ಅದು ಬೇಕಾಗಿರಲಿಲ್ಲ, ಯಾವ ಪಾತ್ರಗೂ ಅದು ಬೇಕಾಗಿರಲಿಲ್ಲ. ನೀವು 2ನೇ ಸಿನಿಮಾ ಅಂತ ಹೇಳ್ತಾ ಇದ್ದೀರಾ. ಸೊ 2ನೇ ಸಿನಿಮಾದಲ್ಲಿ ಇವಾಗ ಅನೀಶ್ ಜೊತೆ ಮಿಲನಾ ಜೊತೆ ಎಲ್ಲ ಆ್ಯಕ್ಟ್ ಮಾಡಬೇಕಾದ್ರೆ, ಸೊ ಹೌ ವಾಸ್ ಸೆಟ್ಟಲ್ಲಿ ಹೆಂಗಿತ್ತು, ಏನು ಕತೆ ಅಂದರೆ ನನಗೆ ಹೇಳಿ. ಸೆಟ್ಟಲ್ಲಿ ನಿಮಗೆ ಏನು ಅಂದರೆ ಬಿಹೈಂಡ್ ದ ಸೀನ್ಸ್ ಹೇಳೋದಾದರೆ ಇಟ್ಸ್ ಬೆಸ್ಟ್. ಒಂದು ಸಿನಿಮಾ ಆಗಬೇಕಾದ್ರೆ ಒಂದು ಬೆಸ್ಟ್ ಮೂಮೆಂಟ್ಸ್ ಇರುತ್ತೆ, ಅಥವಾ ಏನೋ ಟೆರಿಫೈಯಿಂಗ್ ಮೂಮೆಂಟ್ ಇರುತ್ತೆ, ಏನೋ ಹೊಗೆ ಹಾಕ್ಸ್ಕೊಳ್ಳೋ ಮೂಮೆಂಟ್ ಇರುತ್ತೆ. ಅಲ್ಲಿ ಏನಾದರೂ ನೆನ್ಪು ಮಾಡ್ಕೊಳ್ಳೋದಾದ್ರೆ ಟೆರಿಫೈಯಿಂಗ್ ಮೂಮೆಂಟ್ ಅಂದರೆ ಐ ಥಿಂಕ್ ಟೆರಿಫೈಯಿಂಗ್ ಅಂತ ಏನಿಲ್ಲ, but I was starstruck when I was like acting with such good actors, and Milana was like I've seen all of her movies and all. It was like so I've always been like very impressed by her. So ಆ ಮೂವಿ ಎಲ್ಲ ನೋಡಾದ್ಮೇಲೆ when I was like ಈಗ ಅವ್ರ ಜೊತೆ ಆಕ್ಟ್ ಮಾಡ್ತಿದ್ದೀನಿ ಅನ್ನುವಾಗ ಒಂಥರ ಐ ವಾಸ್ ಲೈಕ್ ನರ್ವಸ್. ನೀವೆಲ್ಲರೂ ಚೈಲ್ಡ್ಹುಡ್ ಇಂದನೇ ನೋಡ್ಕೊಂಡ್ ಬಂದಿದ್ದೀರಾ. ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಲವ್ ಮಾಕ್ಟೇಲ್ ರಿಲೀಸ್ ಆಗಿತ್ತು, ಹೋಗ್ತಂತೆ ಚೆನ್ನಾಗಿದೆ ಅಂದ್ಬಿಟ್ಟು ಅವ್ರ ಫ್ರೆಂಡ್ಸ್ ಎಲ್ಲ ಹೋಗಿದ್ರ. ಅನಿಷ್ಕೋ ಅದೇ ಗುರು ಬಾಲ್ಯದಿಂದ ನೋಡ್ಕೊಂಡ್ ಬರ್ತಾ ಇದ್ದೀನಿ ನಿಮ್ ಸಿನಿಮಾಗಳನ್ನೆಲ್ಲ. ಅಕಿರಾ ಬಂದಾಗ ನಮ್ಮಮ್ಮ ಪ್ರೆಗ್ನೆಂಟ್, ಅಕಿರಾ ಬಂದಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಇಂಟರ್ವ್ಯೂ ಅಲ್ಲೂ ಅದೇ. ಮಿಲನ್ ಅವರು ಯಾವ ಕ್ಲಾಸಲ್ಲಿ ಇದ್ದಾಗ ಲವ್ ಮಾಕ್ಟೇಲ್ ರಿಲೀಸ್ ಆಗಿತ್ತು? ಹೌದಾ? ನೀವು ಸಿನಿಮಾ ನೋಡಿದ್ರ? ಇಲ್ಲ, ಬರೀ ಫೋನ್ ಮಾಡಿ ಹೇಳಿ ನೀವು ತುಂಬಾ ಚೆನ್ನಾಗಿ ಮಾಡಿದ್ರ, ನಿಮ್ಮ ಪಾತ್ರ ನೋಡಿ ಅಳು ಬಂತು. ಅನೀಶ್ ಸಿನಿಮಾ ನೋಡಾಯ್ತು? ಎಷ್ಟು ಸರಿ ನೋಡಿದೀವಿ. ನೋಡ್ಬೇಕಂದ್ರೆ ಈ ಸಿನಿಮಾ ಎಡಿಟಿಂಗ್ ಟೇಬಲ್ ಇಂದ ಹಿಡಿದು, ಫ್ರಮ್ ದ DTS ಇಂದ ಹಿಡಿದು, ಯಾಕೆ ನೋಡ್ಬೇಕು ಅನ್ನೋದು ಪ್ರಶ್ನೆಗೆ ಐ ಬಿ ವೆರಿ ಫ್ರ್ಯಾಂಕ್. ಅನೀಶ್ ಮಾಡಿದ್ದಾರೆ, ಅವರು ಅನೀಶ್ ಇಸ್ ಬೀಯಿಂಗ್ ಸ್ಟ್ರಗ್ಲಿಂಗ್ ಫ್ರಮ್ ಸೋ ಮೆನಿ ಇಯರ್ಸ್. ಅನೀಶ್ ಮಾಡಿದ್ದಾನೆ, ಈಸ್ ಡನ್. ನೋ ಸಿಂಪತಿ ಕಾರ್ಡ್ಸ್ ಬೇಕಾಗಿಲ್ಲ, ನಾಟ್ ಅಟ್ ಆಲ್. ಐ ಡೋಂಟ್. ಆ ಸಿಂಪತಿ ಕಾರ್ಡ್ಸೇ ಬೇಡ ನಾನು ಅರವಿಂದ್ ಸ್ವಾಮಿಗೆ. ನನ್ನ ಮಾತು ನಂಬಲೇಬೇಡಿ ಅಂತೀನಿ. ಸಿನಿಮಾ ನಂಬಿ ಅಷ್ಟೇ, ನನ್ನ ಮಾತು ನಂಬಲೇಬೇಡಿ. ಅನೀಶ್ ಇಲ್ಲ, ನಾಳೆ ಮಿಲನ ಬರ್ತಾರೆ, ಇಲ್ಲಾಂದ್ರೆ ಅಭಿ ಬರ್ತಾನೆ, ನಮ್ಮ ಸಿನಿಮಾ ತುಂಬ ಚೆನ್ನಾಗಿದೆ, ವಿ ವರ್ಕ್ ಸೋ ಮಚ್ ಹಾರ್ಡ್. ಅವತ್ತು ನೈಟ್ ಏನಾಯ್ತು ಗೊತ್ತಾ, ಮಳೆ ಬರ್ತಿತ್ತು, ಆದರೂ ಯಾವನ್ ಮಾಡಕ್ಕೆ ಹೇಳ್ದೆ ಚೆನ್ನಾಗಿ. ನೀನು ದುಡ್ಡಾಗಿ ನೀನು ಮಾಡ್ತಿದ್ದೆ, ನೀನು ದುಡ್ಡು ಸಂಪಾದಿಸೋದಕ್ಕೆ. ಇಲ್ಲಿ ಐ ವಿಲ್ ಆಲ್ವೇಸ್ ಸೇ ಯು ಬಿಲೀವ್ ಯರ್ ಫ್ರೆಂಡ್. ಆರಾಮ್ ಅರವಿಂದ್ ಸ್ವಾಮಿಗೆ ಒಂದು ಪುಟ್ಟ ಆಡಿಯನ್ಸ್ ಬಂದು ನೋಡ್ತಾರಲ್ವ, ಅವ್ರು ಬಂದು ಆಚೆ ಹೇಳ್ತಾರಲ್ಲ ಈ ಸಿನಿಮಾ ಚೆನ್ನಾಗಿ, ಅದನ್ನು ಬಿಲೀವ್ ಮಾಡಿ.
ಯಾಕೆ ನೋಡ್ಬೇಕಂತ ಅವ್ರನ್ನ ಕೇಳಿ. ನಾನು ಹೇಳಿದ್ರೆ ನಾನು 1000 ಮೆಟೀರಿಯಲ್ಸ್ ಹೇಳ್ತೀನಿ ನಾನು. ಇದು ಯಾವುದು ನಿಜನೋ ಇಲ್ವೋ ಅನ್ನೋದು ನಿನ್ನ ಫ್ರೆಂಡ್ ಹೇಳಿದಾಗ ನಿಂಗೆ ಗೊತ್ತಾಗುತ್ತೆ. ನಾನು ಹೇಳ್ಬೋದು ಎಮೋಷನ್ಸ್ ಆರ್ ರಿಯಲಿ ಗುಡ್ ಟುವರ್ಡ್ಸ್, ನನಗೊಂದಷ್ಟು ಮಾರ್ಕ್ಸ್ ಸಿಕ್ಕಿರ್ತಿಲ್ಲ ಈ ಪಾಯಿಂಟಲ್ಲಿ ವಿಸಿಲ್ ಬೀಳ್ತಾ ನಾನು ನಂಬ್ತಾ ಇದ್ದೀನಿ. ಕರೆಕ್ಟು. ಬಟ್ ಇವತ್ತು ಸಮಸ್ಯೆ ಏನು ಅಂತಂದ್ರೆ ಆರಂಭಿಕವಾಗಿ ಪುಲ್ ಮಾಡೋದಿಲ್ಲ, ದಟ್ಸ್ ಬಿಗ್ಗೆಸ್ಟ್. ಅದಕ್ಕೆ ಮುಂದೆ ಹೇಗೋ ಮೊನ್ನೆ ಬಿಟ್ವಿ. ವಿ ರಿಯಲಿ ಡಿಂಟ್ ಎಕ್ಸ್ಪೆಕ್ಟ್ ಇಟ್ ಗೋ ಟು 33 lakhs ವ್ಯೂಸ್. ವಿ ಡಿಂಟ್ ಎಕ್ಸ್ಪೆಕ್ಟ್. ಎವ್ರಿ ಡೇ ನಮ್ಮ ಚಾನಲ್ ಬಿಡೋದು ಎವ್ರಿ ಡೇ ನಾವು ರಿಟರ್ನಿಂಗ್ ವ್ಯೂಸ್ ನೋಡಿದಾಗ 2 lakh ಸಮಥಿಂಗ್ ರಿಟರ್ನ್ ಈ ಥರ ಆದಾಗ ಅದೊಂದು ಫ್ರೀ ಮಾಧ್ಯಮ. ಯೂಟ್ಯೂಬ್ ಅನ್ನೋದು ಫ್ರೀಯಾಗಿ ಇಂಟರ್ನೆಟಲ್ಲಿ ಬರೋದು. ಸೊ ಫ್ರೀ ಮಾಧ್ಯಮದಲ್ಲಿ ಇಲ್ಲೇ ನೋಡಿಲ್ಲ ಅಂದರೆ ಇಲ್ಲಿ ಶಾಟರ್ ಡೌನ್ ಆಗ್ತೀನಿ. ಓಹೋ, ಫ್ರೀ ಕೊಟ್ಟಾಗ್ಲೂ ಜನ ಇದನ್ನ ನೋಡಿಲ್ಲ, ಅವ್ರು ಇದನ್ನ ತಗೊಂಡೋಗ್ತಿಲ್ಲ ಅಂದಾಗ ಇನ್ನು 100 ರೂಪಾಯಿ ಕೊಟ್ಟು ಬರ್ತಾರ? ಸೊ ಇಲ್ಲಿ ನಾವು ಇದೋದಾಗ ಓಕೆ ದೇರ್ ಇಸ್ ಸಮ್ ಪರ್ಸೆಂಟೇಜ್ ಆಫ್ ದ ಪೀಪಲ್ ವಿಲ್ ಕನ್ವರ್ಟ್ ಟು ದ ಥಿಯೇಟರ್ಸ್. ಆ್ಯಂಡ್ ಯಾಕೆ ಬರ್ತಾರೆ ಏನು ಬರ್ತಾರೆ ನನಗಂತೂ ಗೊತ್ತಿಲ್ಲ, ಬಟ್ ಬಂದೇ ಬರ್ತಾರೆ ಅನ್ನೋ ಕಾನ್ಫಿಡೆಂಟ್ ನನಗೆ ಈ ಸರಿ. ಹೌದಾ? ನನಗೆ ಅದೇನೋ ಗೊತ್ತಿಲ್ಲ. ಇಲ್ಲ ಬಟ್ ಯಾಕೆ ಬರ್ತಾರೆ ಅನೀಶ್ ಇಲ್ಲ ಬರ್ತಿಲ್ವಲ್ಲ ಅಂದಾಗ ಐ ಹ್ಯಾವ್ ನೋ ಆನ್ಸರ್. ಯಾಕೆ ಬರ್ತಾರೆ ಅನ್ನೋದು ಐ ರಿಯಲಿ ಡೋಂಟ್ ನೋ, ಬಟ್ ಐ ಕ್ಯಾನ್ ಸಿ November 22nd people will come maybe for the combination also. Anish and Abhishek ಅನ್ನೋ ಕಾಂಬಿನೇಷನ್, ಅನೀಶ್ ಅಂಡ್ ಮಿಲನ್ ಅನ್ನೋ ಕಾಂಬಿನೇಷನ್, ರಿತಿಕಾ ಅವ್ರದ್ದು ಈ ಅರ್ಜುನ್ ಜನ, ಈ ಕಾಂಬಿನೇಷನ್ ಈ ಸೆಟ್ಟಿಂಗ್ ಅ ವೈಬ್ ಅನ್ಸುತ್ತೆ ನನಗೆ. ಆರ್ ಮೇ ಬಿ ದ ಪ್ರಮೋಷನ್ ವಾಟ್ ವಿ ಹ್ಯಾವ್ ಡನ್. ಈ ಥರ ಕ್ವಾಟ್ಲೆ ಸೋಷಿಯಲ್ ಮೀಡಿಯಾನ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡು ಬರೋ ಸಿನಿಮಾಗಳು ತುಂಬ ಕಮ್ಮಿ. ಹೌದು ಹೌದು, ನೀವು ಅದನ್ನು ಸಕ್ಕತ್ತಾಗಿ ಯೂಸ್ ಮಾಡ್ತೀರಾ ಆ್ಯಂಡ್ ವೆರಿ ಕ್ರಿಯೇಟಿವ್ ಆಗಿ. ನನ್ನ ಪ್ರಕಾರ ಈಗ ಸಿನಿಮಾ ಆಗೋದ್ರೊಳಗಡೆ ನೀವು ಇನ್ನೂ ಇಟ್ಟಿದ್ವಿ ಮೆಟೀರಿಯಲ್ಸ್ ಇಟ್ಟಿದ್ವಿ. ಎಡ್ಜ್ ಲಾಸ್ಟ್ 10 ದಿನಕ್ಕೆ ಆಡಿಯನ್ಸ್ ಇದಾರಲ್ಲ, ಆಡಿಯನ್ಸೇ ಸಿನಿಮಾ ಗೆಲ್ಸೋದು. ಬಿಕಾಸ್ ದ ಕನ್ವರ್ಷನ್ ರೇಟ್ ಇಸ್ ಹೈಯೆಸ್ಟ್ ಇನ್ ಡಿಜಿಟಲ್. ಹೌದೌದು, 100%. ಕಂಪ್ಯಾರಿಟಿವ್ಲಿ ನೀವು ಟೆಲಿವಿಷನ್ ಪೇಪರ್ ತಗೊಂಡ್ರೆ ಅಲ್ಲೇ ಅಲ್ವಾ ಬುಕ್ ಮೈ ಶೋ ಇರೋದು. ನಿಮ್ಗೆ ಅಲ್ಲಿ ಇಷ್ಟ ಆಯ್ತು ಅಂದ್ರೆ ಟಕ್ಕಂತ ಕನ್ವರ್ಟ್ ಆಗುತ್ತೆ. ಕನ್ವರ್ಷನ್ ರೇಟ್ ಜಾಸ್ತಿ ಅಲ್ಲಿ. ಸೊ ಆ ಪ್ಲಾಟ್ಫಾರ್ಮ್ ಸೂಪರ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. 100% ಇನ್ನೂ ಎಕ್ಸ್ಟ್ರೀಮ್ ಮಾಡ್ತೀವಿ. ವಿ ಹ್ಯಾವ್ ಡನ್ ಇಯರ್ ಓನ್ಲಿ ವಿ ಹ್ಯಾವ್ ಲೈನ್ಡ್ ಅಪ್ maybe from November 10th ಇಂದ November 22nd ವರೆಗೂ ವಿಲ್ ಬಿ ಎಕ್ಸ್ಟ್ರೀಮ್ಲಿ ಆನ್ ಡಿಜಿಟಲ್ ಪ್ಲಾಟ್ಫಾರ್ಮ್ ವಿತ್ ಯೂನಿಕ್. ಎಲ್ಲರೂ ಮಾಡೋದು ಇವು ನಾನು ಕೂತ್ಕೊಂಡು ನಾನು ಇದು ಮಾತಾಡೋದು ಇದು ಬಿಟ್ಟು ಬೇರೆ ಏನಾದರೂ ಮಾಡಬೇಕು ಟು ಅಟ್ರಾಕ್ಟ್ ಆಡಿಯನ್ಸ್. ನಾನು ಹೇಳಿದ್ರೆ ಶಾರ್ಟ್ಸ್ ನೋಡಿಕೊಂಡು ರೀಲ್ಸ್ ನೋಡ್ಕೊಂಡು ಹೋಗ್ಬಿಡ್ತಾರೆ. ಈ ರೀಲ್ಸ್ ವೈಪಲ್ಲೂ ನಾನು ಕಾಣಿಸ್ಬೇಕು ಮಧ್ವಾಗಿ ಅವ್ರಿಗೆ. ರೀಲ್ಸ್ ಮಾಡೋವಾಗ ಆರಾಮ ಸ್ವಾಮಿ ಕಾಣಿಸ್ಬೇಕು. ಅದಕ್ಕೆಲ್ಲ ಒಂದು ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ವರ್ಕ್ ಆಗುತ್ತೆ. ಈಗ ದ್ವಾಪರ ಸಾಂಗ್ ಇದೆಯಲ್ಲ, ಅದು ರೀಲ್ಸ್ ಅಲ್ಲಿ ಹೆಂಗ್ ಹೋಯ್ತಂತ. ಹೌದೌದು, ನೆಕ್ಸ್ಟ್ ಲೆವೆಲ್ ಹೋಯ್ತು. ಪೀಪಲ್ ವರ್ಕ್ ಆಯ್ತು ಸಿನಿಮಾ. ನಾನು ಅದನ್ನ ಹೇಳ್ತೀನಿ, ಎಲ್ಲರೂ ಬರ್ತಿಲ್ಲ ಅಂದ್ರೆ ಈಗ ಬಂದಿದ್ರ ಬಗ್ಗೆ ಮಾತಾಡಿ. ಕರೆಕ್ಟ್. ವೈ ಆರ್ ಯು ಟಾಕಿಂಗ್ ಅಬೌಟ್ ಬರ್ತಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. 2 ಸಿನಿಮಾಗೆ ಜನ ಬಂದ್ರಲ್ಲ. ಕರೆಕ್ಟ್. 2 ಸಿನಿಮಾಗೆ ಜನ ಬಂದ್ರು, 2 ಸಿನಿಮಾನು ಗೆಲ್ಸಿದ್ದಾರೆ. ಲೆಟ್ ಸಿ ದಟ್ಸ್ ಹೌ ಡಿಡ್ ದೇ ಡೂ, ವೈ ಪೀಪಲ್ ಕೇಮ್. ಅದನ್ನ ನೋಡಿದಾಗ ನಮಗೆ ಸುಲಭ ಅನ್ಸಂದ್ರೆ ಸಿನಿಮಾ ನೀನು ಪ್ರಾಮಾಣಿಕವಾಗಿ ತುಂಬಾ ಚೆನ್ನಾಗಿ ಮಾಡಿದ್ರೆ ಬಂದೇ ಬರ್ತಾರೆ. ಬಂದಿಲ್ಲ ಅಂದ್ರೆ ನಮ್ಮಲ್ಲಿ ತಪ್ಪಿದೆ ಅಂತ ಸುಮ್ಮನೆ ತೆಪ್ಪಗಿರ್ಬೇಕು ಹೊರತು ಇಲ್ಲ ಗುರು ಅವತ್ತು ಇವ್ರು ಕಾಂಪಿಟೇಷನ್ ಬಂದ್ರು, ಹಿಂದೆ ಈ ಸಿನಿಮಾ ಇತ್ತು, ಮುಂದೆ ಆ ಸಿನಿಮಾ ಇತ್ತು, ನೋ ಸಬೂಬು. ಬಂದಿಲ್ಲ ಅಂದ್ರೆ ನನ್ನಲ್ಲಿ ತಪ್ಪಿದೆ. ನಮ್ಮ ಮಾರ್ನಿಂಗ್ ಶೋ ನೋಡಿದವ್ನಿಗೆ ಇಷ್ಟ ಆಗ್ಲಿಲ್ವೇನೋ, ಅವನೋ ಗೆಳೆಯ ನೋಡ್ದೆ ಗುರು ಮಜಾ ಇಲ್ಲ. ಸಿನಿಮಾ ಚೆನ್ನಾಗಿದ್ಬಿಟ್ರೆ ಬಾಹುಬಲಿ ಎದುರುಗಡೆ ರಂಗಿತ ರಂಗನೂ ಗೆಲ್ಲುತ್ತೆ. ಆಯ್ತಾ? ಲವ್ ಮಾಕ್ಟೈಲು ಕಡೆ ಥಿಯೇಟರ್ ತನಕ ಹೋಗಿ ಮತ್ತೆ ವಾಪಸ್ ಬಂದು ಮತ್ತೆ 100 ಥಿಯೇಟರ್ ವಾಪಸ್ ಬರುತ್ತೆ. ಚೆನ್ನಾಗಿರೋ ಸಿನಿಮಾ ಸೋತಿರೋ ಎಕ್ಸಾಂಪಲ್ ಇಲ್ಲ. ಹೌದು, ದೇರ್ ಇಸ್ ನೋ ಎಕ್ಸಾಂಪಲ್ ಅಟ್ ಆಲ್. ಸುಮ್ಮನೆ ನಮಗೆ ನಾವು ಹೇಳ್ಕೊಬೋದು, ರೀಸನ್ಸ್ ಬೇಕಲ್ವ. ಸೊ ಫೈನಲಿ ರಿತಿಕಾ, ಸಿನಿಮಾದಲ್ಲಿ ನಿಮ್ಮ ಫೇವ್ರೆಟ್ ಡೈಲಾಗ್ ಹೇಳಿ ಆಡಿಯನ್ಸ್. ಅದು ಹೇಳಿ. ಅದು ಇಂಟರ್ವಲ್ ಅಲ್ಲಿ 1 ಪೇಜ್ ಡೈಲಾಗ್ ಇದೆ. ಬಾ ನನಗಂತೂ ಹೇಳ್ತಿದ್ದಾಗಂತೂ ಕಣ್ಣಲ್ಲಿ ನೀರು ಕಣ್ಣಲ್ಲೇ ಬಂತಲ್ಲ. ಬಂತು ಹೇಳೋದು. ಅದೇ ನಿಮ್ಮ ಫೇವ್ರೆಟ್ ಡೈಲಾಗ್ ಆಡಿಯನ್ಸ್ಗೆ ನಂಗೆ ಬೇಡ. ಅಲ್ಲಮ್ಮ, ಯು ಶುಡ್ ಟೆಲ್ ದಿಸ್. ಅದು ಓ ಇದಾ ಡಬ್ಬಿಂಗು. ಒಂದು ಸೀನಲ್ಲಿ ಇದೆಯಲ್ಲಮ್ಮ, ಅದ ಬೇಡ ಬಿಡು, ಆಮೇಲೆ ನೆಕ್ಸ್ಟ್ ಹೇಳ್ಬೇಡ, ಅಷ್ಟೇ ಸಾಕು, ಗೊತ್ತಾಗ್ಬಿಡುತ್ತೆ. ಅಂತ ಆಕ್ಟರ್ ಇದಾಗ ನೆಕ್ಸ್ಟ್ ಅದಕ್ಕೆ ನಾನು ಹೇಳ್ಬೇಡ ಅಂತ. ಓಕೆ, ಥ್ಯಾಂಕ್ ಯು ಅನೀಶ್, ಒಳ್ಳೇದಾಗಲಿ. ಥ್ಯಾಂಕ್ ಯು ರಿತಿಕಾ. 100% ಏನೋ ಒಂದು ಹೋಪ್ಸ್ ಕಾಣ್ತಾ ಇದೆ ಸಿನಿಮಾದಲ್ಲಿ. ಅಂದರೆ ನಮ್ಗೆ ಅನ್ಸುತ್ತಲ್ಲ ಕೆಲವು ಸಿನಿಮಾಗಳು ಏನೋ ಸೌಂಡ್ ಮಾಡುತ್ತೆ ಅಂತ. ಬಿಕಾಸ್ ಸೋಷಿಯಲ್ ಮೀಡಿಯಾ ಟ್ರೆಂಡ್ಸ್ ನೋಡಿದಾಗ ಕೆಲವು ಸಿನಿಮಾಗಳು ಬಂದಿದ್ದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ. ನಾನು ಅದಕ್ಕೆ ಹೇಳಿದೆ ಆರಂಭದಲ್ಲಿ, ಕೆಲವು ಸಿನಿಮಾ ಬರ್ತವೆ, ಹೋಗ್ತವೆ, ಎಲ್ಲಿ ಹೋಗ್ತಾವೆ ಗೊತ್ತಾಗಲ್ಲ. ಕೆಲವೊಂದು ಮಾತ್ರ ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಮಾಡ್ತದೆ. ಅಂಥದ್ದೊಂದು ಸಿನಿಮಾ, ಅದರಲ್ಲೂ ಡಿಜಿಟಲ್ ಆಡಿಯನ್ಸ್ಗೆ ತುಂಬ ಎಕ್ಸ್ಪೆಕ್ಟೆಡ್ ಮಾಡ್ಕೊಂಡು ಕಾಯ್ತಾ ಇರುವಂತಹ ಒಂದು ಸಿನಿಮಾ. ಹಿಟ್ಟಾಗಲಿ, ಚೆನ್ನಾಗಾಗಲಿ. ನೀವು ನೋಡಿ ಡೌಟೇ ಬೇಡ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಆರಾಮ್ ಅರವಿಂದ್ ಸ್ವಾಮಿ ಸಿನಿಮಾ ತಂಡದ ಅನೀಶ್ ಮತ್ತು ರಿತಿಕಾ ಶ್ರೀನ ಮಾತುಕತೆ. ಮತ್ತೊಂದು ಸಂದರ್ಶನದಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.